ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿರುವುದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಸ್ನೇಹಿತರೆ, ನಿರಂತರ ಮಳೆಯಿಂದ ನದಿಗಳು, ಹಳ್ಳ-ಕೊಳ್ಳಗಳು ಮತ್ತು ಜಲಾಶಯಗಳಿಗೆ ಉತ್ತಮ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದ್ದು, ಕೃಷಿ ಚಟುವಟಿಕೆಗಳು ಕೂಡ ಚುರುಕುಗೊಂಡಿವೆ. ಈ ವೇಳೆ ರೈತರಿಗೆ ಹೊಸ ಭರವಸೆ ನೀಡಿದ್ದು, ಉತ್ತಮ ಬೆಳೆಗಾಗಿ ಆಶಾವಾದವನ್ನು ಹೆಚ್ಚಿಸಿದೆ. ಸ್ನೇಹಿತರೆ, ಕರ್ನಾಟಕದ ಎಲ್ಲಾ ಜಲಾಶಯಗಳಿಗೂ ಒಳಹರಿವು ಹೆಚ್ಚಾಗಿದ್ದು, ರೈತರ ಮುಖದಲ್ಲಿ ಖುಷಿ ತಂದಿದೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 1/8/2026 ಡ್ಯಾಮ್ನ ನೀರಿನ ಮಟ್ಟ 157.3 ಇಂಚ್ ಇದೆ ಸ್ನೇಹಿತರೆ. 157 ಅಡಿ ಇದೆ. ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ ಹೈಯೆಸ್ಟ್ 71.535 TMC ನೀರು ಸಂಗ್ರಹ ಮಾಡಬಹುದು. ಬಟ್ ಇವತ್ತು ಡ್ಯಾಮಲ್ಲಿ 40.409 TMC ನೀರು ಸಂಗ್ರಹವಾಗಿದೆ ಸ್ನೇಹಿತರೆ. ಇನ್ನು ಒಳಹರಿವು ವಿಷಯಕ್ಕೆ ಬಂದರೆ 12,983 ಕ್ಯೂಸೆಕ್ಸ್ ನೀರು ಒಳಹರಿವು ಬರ್ತಿದೆ ಸ್ನೇಹಿತರೆ. ನಿನ್ನೆ ಕಂಪೇರ್ ಮಾಡಿದರೆ ಇವತ್ತು ಜಾಸ್ತಿ ಆಗಿದೆ. ನಿನ್ನೆ 9,000 ಚಿಲ್ಲರೆ ಇತ್ತು, ಇವತ್ತು 12,000 ಆಗಿದೆ ಸ್ನೇಹಿತರೆ. ಇದಕ್ಕೆ ಕಾರಣ ಮಲೆನಾಡು ಭಾಗದಲ್ಲಿ ಚೆನ್ನಾಗಿ ಮಳೆ ಆಗ್ತಿರೋ ಕಾರಣದಿಂದ ಭದ್ರಾ ಡ್ಯಾಮ್ನ ಒಳಹರಿವು ದಿನ ದಿನ ಹೆಚ್ಚಾಗ್ತಿದೆ ಸ್ನೇಹಿತರೆ. ಇದು ರೈತರಿಗೆ ಖುಷಿ ತಂದಿದೆ. ಸ್ನೇಹಿತರೆ, ಹೊರಹರಿವು ವಿಷಯಕ್ಕೆ ಬಂದರೆ 182 ಕ್ಯೂಸೆಕ್ಸ್ ನೀರು ಹೊರಹರಿವು ಬಿಡ್ತಿದ್ದಾರೆ. ಸ್ನೇಹಿತರೆ, ಕಳೆದ ವರ್ಷ 180.3 ಇಂಚ್ ಇತ್ತು ಡ್ಯಾಮಲ್ಲಿ. ಮತ್ತೆ ಕೆಪಾಸಿಟಿ 64.478 TMC ನೀರು ಸಂಗ್ರಹವಾಗಿತ್ತು. ಈ ವರ್ಷ 40.409 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಒಳಹರಿವು ಹೋದ ವರ್ಷ 9,345 ಬರ್ತಿತ್ತು, ಇವಾಗ 12,983 ಬರ್ತಿದೆ ಸ್ನೇಹಿತರೆ. ಕಳೆದ ವರ್ಷ ಈ ವರ್ಷ ಜಾಸ್ತಿ ಇದೆ.